ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗೆ ನಡೀತಾ ಇದೆ ಸರ್ ಚಾಮರಾಜನಗರ ಹಾಲು ಒಕ್ಕೂಟ ಸುಸಜ್ಜಿತವಾಗಿ ಸುಸೂತ್ರವಾಗಿ ನಡೀತಾ ಇದೆ. ಎಲ್ಲ ರೈತರ ಸಹಕಾರದಿಂದ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡಾಗ ಪ್ರತಿನಿತ್ಯ 38ರಿಂದ 40 ಸಾವಿರ ಲೀಟರ್ ಹಾಲು ಜಾಸ್ತಿ ಆಗಿದೆ. ರೈತರಿಗೆ ಉತ್ತಮ ಗುಣಮಟ್ಟದ ಹಾಲಿನ ಗುಣಮಟ್ಟಕ್ಕೆ ತಕ್ಕಂತೆ ಉತ್ತಮ ದರವನ್ನು ಕೂಡ ಸಂಘಗಳಿಂದ ಪಾವತಿ ಮಾಡಲಾಗ್ತಾ ಇದೆ. ಪ್ರತಿ ಲೀಟ್ರಿಗೆ ಈಗ 37 ರೂಪಾಯಿ ಹಾಲಿನ ಸಂಘಕ್ಕೆ ಪ್ರತಿ ಲೀಟ್ರಿಗೆ ನಾವು ಪಾವತಿ ಮಾಡ್ತಾ ಇದ್ದೀವಿ. ಅದಲ್ಲದೆ ಉತ್ಪಾದಕರು ಕೂಡ 4.0 ಜಡ್ಡಿನಾಂಶ 8.5 SNF ಇರುವ ಹಾಲಿಗೆ 35 ರೂಪಾಯಿ 20 ಪೈಸೆ. ಅದಲ್ಲದೆ ರೈತರು ಉತ್ತಮ ಗುಣಮಟ್ಟದ ಹಾಲು ತಂದು ಸಂಘಕ್ಕೆ ಪೂರೈಸಿದಾಗ ಕೆಲವು ಸಂಘಗಳಲ್ಲಿ 46 ರೂಪಾಯಿ 20 ಪೈಸೆವರೆಗೂ ಕೂಡ ರೈತರಿಗೆ 1 ಲೀಟರ್ಗೆ ಪಾವತಿ ಆಗ್ತದೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಏಪ್ರಿಲಿಂದ ಇಲ್ಲಿಯವರೆಗೂ ತನಕ 2,98,000 ಪ್ರತಿದಿನ ಸರಾಸರಿ ಹಾಲು ಬರ್ತಾ ಇತ್ತು. ಈಗ ಚಳಿ ಅಭಾವ ಮತ್ತು ಮೇವಿನ ಕೊರತೆಯಿಂದ ಒಂದು 15,000 ಲೀಟರ್ ಹಾಲಿನಲ್ಲಿ ಕಡಿಮೆ ಆಗಿದೆ. ಅದಲ್ಲದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ 40,000 ಲೀಟರ್ ಹಾಲು ಉತ್ಪಾದನೆ ಜಾಸ್ತಿಯಾಗಿದೆ. ಅದಲ್ಲದೆ ಹೊರರಾಜ್ಯ ಮಾರುಕಟ್ಟೆಯಲ್ಲಿ ನಾವು ಮಾರಾಟ ಮಾಡ್ತಾ ಇರೋದು ಕೇರಳ ಮತ್ತು ತಮಿಳುನಾಡಲ್ಲಿ. ಈಗ ಸ್ಥಳೀಯವಾಗಿ ಕೂಡ ನಮಗೆ ಹಾಲಿನ ಮಾರಾಟ ಜಾಸ್ತಿಯಾಗಿದೆ. ಕೇರಳದಲ್ಲಿ ಪ್ರತಿನಿತ್ಯ 17ರಿಂದ 18,000 ಲೀಟರ್ ಹಾಲು ಮಾರಾಟ ಆಗ್ತಾಯಿದೆ. ಅದೇ ರೀತಿ ತಮಿಳುನಾಡಲ್ಲಿ ಕೂಡ ನಮಗೆ 7,000 ಲೀಟರ್ ಹಾಲು ಮಾರಾಟ ಆಗ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ತಮಗೆ ಮಾಹಿತಿ ಬಂದಿರ್ಬೋದು, ಉಲ್ಲಾಸ್ ಗುಲ್ಲ ಏನು ನಾವು 200 ಗ್ರಾಮ್ 100 ರೂಪಾಯಿ ಮಾರಾಟ ಮಾಡ್ತಾಯಿದ್ವಿ, ಅದರಲ್ಲಿ 10 ರೂಪಾಯಿ ರಿಯಾಯಿತಿನೂ ಕೊಟ್ಟಿದ್ವಿ ಗ್ರಾಹಕರಿಗೆ. ಈಗ ಅದನ್ನು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ, ಕಡಿಮೆ ದರದಲ್ಲಿ ಅದೇ ಸ್ವಾದ, ಅದೇ ರುಚಿ, ಅದೇ ಗುಣಮಟ್ಟ ಇರುವಂತಹ ಉಲ್ಲಾಸ್ ಗುಲ್ಲಾನ 200 ಗ್ರಾಮಿಂದ 100 ಗ್ರಾಮ್ಗೆ ಕಡಿಮೆ ಮಾಡಿ 50 ರೂಪಾಯಿ ಗರಿಷ್ಠ ಮಾರಾಟ ದರದಲ್ಲಿ ಈಗ 17ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಮತ್ತೆ ಅದು ರೀಲಾಂಚ್ ಆಗ್ತಾ ಇದೆ. ಅದರೊಂದಿಗೆ ಗ್ರಾಹಕರಿಗೆ ನಂದಿನಿ ಉತ್ಪನ್ನಗಳು, ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಕೈಗೆಟುಕುವ ದರದಲ್ಲಿ, ಕೈಗೆಟುಕುವ ದೂರದಲ್ಲಿ ಲಭ್ಯ ಮಾಡಬೇಕು, ಅವರಿಗೆ ಲಭಿಸುವಂತೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಉಲ್ಲಾಸ್ ಗುಲ್ಲಾವನ್ನು ಮತ್ತೆ ರೀಲಾಂಚ್ ಮಾಡ್ತಾ ಇದ್ದೀವಿ. ಇದನ್ನು ಗ್ರಾಹಕರೆಲ್ಲರೂ ಸದುಪಯೋಗಪಡಿಸ್ಕೊಳ್ಬೇಕು ಮತ್ತು ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನವನ್ನು ಸವಿಬೇಕಂತೇಳಿ ಗ್ರಾಹಕರಲ್ಲಿ ಕೂಡ ಮನವಿ ಮಾಡ್ತಾ, ಅದಲ್ಲದೆ ನಮ್ಮ ಆಡಳಿತ ಮಂಡಳಿ ಕೂಡ ಮೊನ್ನೆ ಅಂದರೆ ಕಳೆದ ಡಿಸೆಂಬರಲ್ಲಿ ಎಲ್ಲ ಒಟ್ಟು ಜಿಲ್ಲೆಯಾದ್ಯಂತ ತಾಲೂಕುವಾರು ಅಧಿಕೃತ ಮಾರಾಟಗಾರರ ಸಭೆಯನ್ನು ನಡೆಸಿ ಅವರಿಗೆ ಅವರ ಕುಂದುಕೊರತೆಗಳನ್ನು ಕೇಳಿಕೊಂಡು ಸಮಸ್ಯೆಗಳಿದ್ದರೆ ಆಲಿಸಿ ಅದನ್ನಲ್ಲೇ ಬಗೆಹರಿಸಿ, ಅವರ ಬೇಡಿಕೆಗಳೇನಾದರೂ ಇದ್ದರೆ ಅದನ್ನು ಕಳೆದ ಆಡಳಿತ ಮಂಡಳಿಯಲ್ಲಿ ಕೂಡ ಚರ್ಚಿಸಿ ಎಲ್ಲ ಅಧಿಕೃತ ಮಾರಾಟಗಾರರು ಸಾಧಾರಣವಾಗಿ ಅಥವಾ ವಯೋಸಹಜ ಅಥವಾ ಇನ್ನಿತರ ಕಾರಣಗಳಿಂದ ಸಾವನ್ನಪ್ಪಿದಾಗ ಆಗಿಂದಾಗಲೇ ಒಕ್ಕೂಟದ ವತಿಯಿಂದ ಮಾನವೀಯ ದೃಷ್ಟಿಯಿಂದ ಏನಾದರೂ ಸಹಾಯ ಮಾಡಬೇಕಂತ ಕೇಳಿದಾಗ ಒಕ್ಕೂಟದ ಆಡಳಿತ ಮಂಡಳಿ ಅದಕ್ಕೆ ಸ್ಪಂದಿಸಿ 10,000 ರೂಪಾಯಿಗಳನ್ನು ಒಕ್ಕೂಟದ ವತಿಯಿಂದ ಮಾನವೀಯ ದೃಷ್ಟಿಯಿಂದ ಕೊಡಬೇಕಂತೇಳಿ ಕೂಡ ಚರ್ಚೆ ಮಾಡಲಾಗಿದೆ. ಅದು ಮುಂದಿನ ದಿನಗಳಲ್ಲಿ ಜಾರಿಗೆ ಬರ್ತದೆ. ಒಕ್ಕೂಟದ ಆಡಳಿತ ಮಂಡಳಿ ಈ ಕಡೆ ರೈತರಿಗೂ ಕೂಡ ಅನುಕೂಲವಾಗುವಂಥ ಎಲ್ಲ ಸವಲತ್ತುಗಳನ್ನು ಒದಗಿಸುವುದರಲ್ಲಿ ಹಾಗೂ ಅಧಿಕೃತ ಮಾರಾಟಗಾರರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಚಾಮುಲ್ ಆಡಳಿತ ಮಂಡಳಿ ಸದಾ ಕಾರ್ಯನಿರ್ವಹಿಸ್ತಾ ಇದೆ. ಸರ್, ಈಗ ತಮಿಳುನಾಡು, ಕೇರಳ ಎಲ್ಲ ಇದೆ ಸರ್, ಅಲ್ಲಿ ಸ್ವೀಟ್ಸ್ಗೆ ನಮ್ಮ ಮೈಸೂರು ಪಾಕು ಮತ್ತು ನಂದಿನಿ ಪೇಡಕ್ಕೆ ಹೇಗಿದೆ ಸರ್ ಬೇಡಿಕೆ ತುಂಬ ಚೆನ್ನಾಗಿದೆ. ನಾವು ರೈಸ್ ಆಗ್ತಾ ಇದೆಯಾ ಸರ್? ಹೇಗಿದೆ? ನವೆಂಬರ್ ತಿಂಗಳಲ್ಲಿ ನಾವು 15 ಔಟ್ಲೆಟನ್ನು ಸ್ಥಳೀಯವಾಗಿ 15 ಔಟ್ಲೆಟ್ ಸ್ಥಳೀಯವಾಗಿ, 10 ಔಟ್ಲೆಟ್ಟು ಹೊರ ರಾಜ್ಯದಲ್ಲಿ 25 ಔಟ್ಲೆಟ್ ಓಪನ್ ಮಾಡಿದ್ವಿ. ಆವಾಗ ಅಲ್ಲಿ ಹೊಸದಾಗಿ ನಾವು ಮಾರಾಟ ಕೇಂದ್ರಗಳನ್ನು ಓಪನ್ ಮಾಡಿದಾಗ ಹೆಚ್ಚಿನ ರೀತಿಯಲ್ಲಿ ನಮಗೆ ಬೇಡಿಕೆ ಬಂದಿದೆ. ನಮ್ಮಲ್ಲಿ ಉತ್ಪಾದನೆ ಮಾಡ್ತಿರುವ ಪೇಡ ಆಗಲಿ, ಉಲ್ಲಾಸ್ ಗುಲ್ಲ, ತುಪ್ಪ, ಬೆಣ್ಣೆ ಮತ್ತು KMF ಎಲ್ಲ ಪ್ರಾಡಕ್ಟ್ಸು ಕೂಡ ಹೆಚ್ಚಿನ ರೀತಿಯಲ್ಲಿ ಮಾರಾಟ ಆಗ್ತಾಯಿದೆ. ಕೊಯಂಬತ್ತೂರಲ್ಲಿರೋ ಔಟ್ಲೆಟಲ್ಲಿ ಪ್ರತಿನಿತ್ಯ 30,000 ರೂಪಾಯಿ ಅಷ್ಟು ವಹಿವಾಟು ನಡೀತಾ ಇದೆ ಒಂದು ಔಟ್ಲೆಟ್. ಆ ಥರ ನಮಗೆ ತಮಿಳುನಾಡಲ್ಲಿ 5 ಔಟ್ಲೆಟ್ ಇದ್ದಾವೆ. ಕೇರಳದಲ್ಲಿ ಕೆಫೆ ಮೂವ್ ಅನ್ನೋ ಕಾನ್ಸೆಪ್ಟಲ್ಲಿ ತಮಿಳುನಾಡಲ್ಲಿ ಎಲ್ಲಿದೆ ಸರ್? ತಮಿಳುನಾಡಲ್ಲಿ ಕೊಯಂಬತ್ತೂರಲ್ಲಿ 2 ಇದ್ದಾವೆ, ಮೆಟ್ಟುಪಾಳ್ಯಮಲ್ಲಿ 1 ಇದೆ, ಊಟಿಯಲ್ಲಿ 2 ಇದೆ, ಒಟ್ಟು 5 ಎಕ್ಸ್ಕ್ಲೂಸಿವ್ ಔಟ್ಲೆಟ್. ಓಕೆ ಸರ್, ಈಗ ಪ್ರಮುಖವಾಗಿ ಸರ್ ನಿಮ್ಮ ಹಾಲು ಉತ್ಪಾದಕರಿಗೆ ಬೇರೆ ಏನಾದರೂ ಸೌಲಭ್ಯಗಳು ಸರ್ಕಾರದಿಂದ, ಹೊಸ ಯೋಜನೆಗಳು ಏನಾದರೂ? ನಮ್ಮಲ್ಲಿ ಹೊಸ ಯೋಜನೆ ಅಂದರೆ ಈಗ ಕಳೆದ ಆಡಳಿತ ಮಂಡಳಿಯಲ್ಲಿ ಹಾಲು ಉತ್ಪಾದಕರಿಗೆ ಅಂದರೆ ಸಂಘಕ್ಕೆ ಕೊಟ್ಟಿದ್ದೀವಿ. ಸಂಘಗಳಲ್ಲಿ ಸಂಘದಿಂದ BMC ಘಟಕಕ್ಕೆ ಹಾಲು ತರುವ ಸಾಗಾಣಿಕೆ ವೆಚ್ಚ ಅಧಿಕವಾಗ್ತಾ ಇತ್ತು.
ಅವರಿಗೆ ಆ ನಷ್ಟವನ್ನು ಸರಿದೂಗಿಸೋಕ್ಕೆ ನಾವು ತಲೆಹೊರೆ ಬಾಬ್ತು ಹೆಡ್ ಲೋಡ್ ಚಾರ್ಜ್ ಅಂತ ಕರಿತೀವಿ. ಅದನ್ನು ಪ್ರತಿ 250 ಲೀಟ್ರಿಗೆ 100 ರೂಪಾಯಿ ಕೊಡ್ತಾಯಿತ್ತು. ಈಗ ಅದು 150 ರೂಪಾಯಿ ಮಾಡಿದ್ದೀವಿ. ಅದು 1ನೇ ತಾರೀಕು ಜನವರಿ 2026ರಿಂದನೇ ಜಾರಿಗೆ ಬರ್ತದೆ. ಅದಲ್ಲದೆ ಉತ್ಪಾದಕರಿಗೆ ಈ ಬಾರಿ ನಾವು ಅತಿ ಹೆಚ್ಚು ಅಂದರೆ ಅವರಿಗೆ ಬೇಡಿಕೆ ಇದ್ದಷ್ಟು ಜಿಲ್ಲೆಯಾದ್ಯಂತ ಹಾಲು ಕರೆಯುವ ಯಂತ್ರ ಮತ್ತು ಮೇವು ತುಂಡರಿಸುವ ಯಂತ್ರ ಈ ಎರಡಕ್ಕೂ ಕೂಡ ಅನುದಾನವನ್ನು ಹೆಚ್ಚಿಸಿ ಎಷ್ಟೇ ಖರೀದಿ ಮಾಡಿ ಬಿಲ್ ಸಲ್ಲಿಕೆ ಮಾಡಿದ್ರು ಕೂಡ ನಾವು 50% ಅವರಿಗೆ ಬಿಲ್ಲನ್ನು ರಿಇಂಬರ್ಸ್ ಮಾಡ್ತೀವಿ. ಓಕೆ ಸರ್, ಈಗ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ, ಹಾಲು ಮಾರಾಟನೂ ಜಾಸ್ತಿ ಆಗಿದೆ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಉತ್ಪಾದಕರು ಶುದ್ಧ ಹಾಲು ಉತ್ಪಾದನೆ ಮಾಡೋದು ಸಂಬಂಧಪಟ್ಟು ಏನು ಮಾಡಬೇಕಪ್ಪ ಅಂತಂದರೆ ರಾಸುಗಳನ್ನು ಮೊಟ್ಟ ಮೊದಲನೇದಾಗಿ ನಾವು ಒಳ್ಳೆ ಆಹಾರ ಕೊಡೋದ್ರ ಜೊತೆಗೆ ಅವಕ್ಕೆ ಪ್ರತಿ ದಿವಸ ನಾವು ಹಾಲು ಕರೆಯುವಾಗ ಆ ಕೆಚ್ಚಲನ್ನು ಚೆನ್ನಾಗಿ ತೊಳಿಬೇಕು. ಮತ್ತು ಆ ಕೊಟ್ಟಿಗೆ ಏನಿದೆ ಆ ಕೊಟ್ಟಿಗೆನ ತುಂಬ ಚೆನ್ನಾಗಿ ನಾವು ಶುದ್ಧತೆಯನ್ನು ಕಾಪಾಡ್ಕೊಳ್ಬೇಕಲ್ಲಿ. ಇಲ್ಲಪ್ಪ ಅಂದರೆ ಏನಾಗುತ್ತೆ, ಆ ಹಾಲು ಶುದ್ಧ ಹಾಲು ಆಗಿರಲ್ಲ. ಅದಾದ ನಂತರ ಆ ಹಾಸು ಶುದ್ಧ ಹಾಲು ಅಥವಾ ಮತ್ತೆ ಜಾಸ್ತಿ ಹಾಲು. ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸಕ್ಕೆ ಆಡಳಿತ ಮಂಡಳಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಮತ್ತು ಎಲ್ಲ ಸಿಬ್ಬಂದಿಯ ಪರವಾಗಿ ಸಾರ್ವಜನಿಕರಿಗೆ ಮತ್ತು ಹಾಲು ಉತ್ಪಾದಕರಿಗೆ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ, ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಇವತ್ತು ಆಗಬೇಕಾದ್ರೆ ಮುಖ್ಯ ಕಾರಣವಾಗಿ ದಿವಂಗತ ಮಾದೇವಪ್ರಸಾದ್ ಅವರನ್ನು ನಾವು ಇವತ್ತು ನೆನೆಸ್ಕೋಬೇಕಾಗಿದೆ. ಯಾಕಂತಂದರೆ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿ 2015ರಲ್ಲಿ ಮೈಸೂರು ವಿಭಾಗ ಆಗಿ ನಾವೊಂದು ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಅವತ್ತಿನ ದಿನದಲ್ಲಿ ದಿವಂಗತ ಮಾದೇವಪ್ರಸಾದ್ ಅವರು ಮಾಡಿಕೊಟ್ಟ ಉದ್ದೇಶ ಏನು ಅಂದರೆ ರೈತರ ಅಭಿವೃದ್ಧಿಗೆ ಮತ್ತು ರೈತರ ಒಂದು ಆಶಾಭಾವನೆಗೆ ಸ್ಪಂದಿಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ನಮಗೊಂದು ಒಕ್ಕೂಟವನ್ನು ರಚನೆ ಮಾಡಿಕೊಟ್ರು. ಅದು ಇವತ್ತುವರೆಗೂ ನಡ್ಕೊಂಡು ಚೆನ್ನಾಗಿ ಬಂದಿದೆ. ಇವಾಗ ನಾನು ಈ ಫೆಬ್ರವರಿ 10ಕ್ಕೆ 1 ವರ್ಷ ಆಯ್ತಾ ಇದೆ ಅಧಿಕಾರನ ನಾನು ತಗೊಂಡು ಅಧ್ಯಕ್ಷನಾಗಿ ಅಧಿಕಾರವನ್ನು ತಗೊಂಡು. ಆದರೂ ಇವತ್ತು 500 ಕೋಟಿ ಇವತ್ತು ವಹಿವಾಟು ವರ್ಷಕ್ಕೆ ನಡೀತಾರೆ. ಬಟ್ ಇವಾಗ ಏನು ಅಂತಂತಂದರೆ ನಮ್ಮ ದಿನವೊಂದಕ್ಕೆ ಅವರೇಜು 2-3 ಲಕ್ಷ ಹಾಲು ಬರ್ತಾ ಇದೆ. ಈಗ ಸೀಸನ್ ಕಮ್ಮಿ ಆದ್ರಿಂದ ಒಂದು 10, 20, 275, 273 ಹಾಲುಗಳು ಬರ್ತವೆ. ಬಂದ್ರೂ ಸುಧಾ ಇವತ್ತು ನಾವು ಮೊದಲನೇದಾಗಿ ಮಾಡಿದಾಗ ಬರೀ 35,000 ಲೀಟರ್ ಹಾಲು ಮಾತ್ರ ಹೋಗ್ತಾ ಇತ್ತು. ಇವತ್ತು 75,000 ಲೀಟರ್ ಹಾಲು, 15,000 ಲೀಟರ್ ಮೊಸರು ಹೋಗ್ತಾ ಇದೆ. ಅದಲ್ಲದೆ ದಿನವಹಿ ಟೆಟ್ರಾಪ್ಯಾಕ್ ಅಂದರೆ ಗುಡ್ ಲೈಫ್ ಹಾಲು ನಮಗೆ 90,000 ಲೀಟ್ರು ಅನೇಕ ರಾಜ್ಯಗಳಿಗೆ ಇವತ್ತು ಹೋಗ್ತಾ ಇದೆ. ಇವತ್ತು ಅಸ್ಸಾಂ ಇರ್ಬೋದು, ಡೆಲ್ಲಿ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಈ ಪ್ರದೇಶಗಳಿಗೆ ಹೋಗ್ತಾ ಇದೆ. ಅದರಿಂದ ನಮ್ಗೆ ಅದು 1 ಲಕ್ಷ, ಇದೊಂದು 90,000, 1,90,000 ಹಾಲು ಇವತ್ತು ಹೊರಗಡೆ ಹೋಗ್ತಾ ಇದೆ. ಇನ್ನಿತರೆಗಳು ಸುಮಾರು ಇವಾಗ ನಾವು ಹೇಳಿದಾಗ ಬೆಣ್ಣೆ, ತುಪ್ಪ ಎಲ್ಲನೂ ಮಾಡ್ತೇವೆ. ಈಗ ಉಲ್ಲಾಸ್ ಕೂಲನ್ನು ಸುಧಾ ಇವತ್ತು ಒಳ್ಳೆ ರೀತಿಯಲ್ಲಿ ಮಾಡಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಅದು ಉಲ್ಲಾಸ್ ಕೂಲನ್ನು ಸುಧಾ ನಾವು ದೊಡ್ಡ ಪ್ಯಾಕೆಟ್ ಇರೋದನ್ನ ಸಣ್ಣ ಪ್ಯಾಕೆಟ್ ಮಾಡಿ ಅದನ್ನು ಜನಕ್ಕೆ ಬಡವರಿಗೆ ಕೈ ಎಟ್ಟಿಸ್ಬೇಕು. ಆ ರೀತಿ 50 ರೂಪಾಯಿಂದ ಉಲ್ಲಾಸ್ ಕೂಲನ್ನು ನಾವೇ ಸುಧಾ ಇವತ್ತು ತಯಾರು ಮಾಡ್ತಾ ಇದ್ವಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಸುಧಾ ಅವತ್ತು ಬಿಡುಗಡೆಯನ್ನು ಮಾಡಿದ್ರು. ಅವತ್ತಿನ ದಿನದಲ್ಲಿ ಅವತ್ತು ಮಾಡಿಕೊಟ್ಟಿದ್ದಾರೆ ಯಾರು, ಮಾನ್ಯ ಸಿದ್ದರಾಮಯ್ಯನವರು. ಅದರಿಂದ ಇವತ್ತು ನಮ್ಮ ಒಕ್ಕೂಟ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಕಡೆ ನಡ್ಕೊಂಡು ಚೆನ್ನಾಗಿ ಹೋಗ್ತಾ ಇದೆ. ಅದಲ್ಲದೆ ನಮಗೆ ಹಿಂದಿನ ಬಾಕಿ 83 ಕೋಟಿ ಸಿದ್ದರಾಮಯ್ಯನವರ ಸರ್ಕಾರ 2015ರಲ್ಲಿ ಅದು ಹಣ ಕ್ಯಾಬಿನೆಟ್ ತೀರ್ಮಾನ ಆಗಿತ್ತು. ಆದರೆ 31 ಕೋಟಿ 10 ಲಕ್ಷ ನಮಗೆ ಬಂತು. ಇನ್ನೂ 51 ಕೋಟಿ 86 ಲಕ್ಷ ನಮಗೆ ಬರಬೇಕಾಗಿದೆ. ಆದರೆ ಅನೇಕ ಬಾರಿ ನಾವು ಆಗಿನಿಂದ ಈಗ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಅಂತ ಕೇಳಿದು ಈ ಕಾಂಗ್ರೆಸ್ ಸರ್ಕಾರ ಒಂದು ಸಿದ್ದರಾಮಯ್ಯನವರು ಬಂದು ಈಗಾಗಲೇ 2.5 ವರ್ಷ ಮುಗಿದಿದೆ. ಅನೇಕ ಬಾರಿಯನ್ನು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈಗ ಮೊನ್ನೆ ಚಾಮರಾಜನಗರ ಬಂದಾಗ ಸಹಕಾರ ಸಪ್ತಾಹ ಇದ್ದಾಗ ನಮ್ಮ ಎಲ್ಲ ನಿರ್ದೇಶಕರು ನಾವು ಎಲ್ಲ ಹೋಗಿ ಮನವಿ ಮಾಡ್ಕೊಂಡು ನಮ್ಗೆ 52 ಕೋಟಿಗೂ 51 ಕೋಟಿ 86 ಲಕ್ಷ ದುಡ್ಡು ಕೊಟ್ಟರೆ ನಾವು ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಯಾಕಂತಂದರೆ ಅದು ನಾವು ಹಾಕಿರೋಂಥ ಬಂಡವಾಳ ಅದಕ್ಕೆ ನಾವು ಸುಧಾ ಬಡ್ಡಿ ಕಟ್ಟಿ ನಮ್ಮ ಇಲ್ಲಿ ಬಂದಂಥ ರೈತರಿಗೆ ನಾವು ಹೆಚ್ಚಿನ ಇನ್ನೂ 1 ರೂಪಾಯಿನ
ನಾವು ಅದು ದುಡ್ಡು ಬಂತು ಅಂದ್ರೆ ₹1 ಜಾಸ್ತಿನೂ ಸುಧಾ ಕೊಡ್ಬೋದು ಮತ್ತು ಅಭಿವೃದ್ಧಿಗೂ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೋದು. ಯಾಕಂದ್ರೆ ಮುಂದಿನ ದಿನದಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಮಾಡಬೇಕು ಅಂತಿದ್ದೀವಿ ಮತ್ತು ನಾವು ವಾಟರ್ ಪ್ಲಾಂಟ್ ಮಾಡಬೇಕು ಅಂತಿದ್ದೀವಿ. ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಉದ್ದೇಶದಿಂದ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈಗ ನಾವು ನೋಡೋಣ ಮುಂದಿನ ದಿನ ಬಜೆಟಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ನಾವೆಲ್ಲ ಇದ್ದೀವಿ. ಹಾಗೂ ಇನ್ನೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ವೆಂಕಟೇಶ್ ಅವರು ಮತ್ತು ಎಲ್ಲ ಶಾಸಕರ ಸಮೇತ ಒಂದು ಸತಿ ಇನ್ನೂ ಸರಿ ಬಜೆಟ್ ಆಗೋಕ್ಕೆ ಮುಂಚೆ ಇನ್ನು ಹೋಗಿ ನಾಳಿದ್ದು ಹೋಗಿ ಅವ್ರನ್ನ ಇನ್ನೂ ಒಂದು ಸತಿ ಭೇಟಿ ಮಾಡಿ ಈ ಚಾಮರಾಜ ಜಿಲ್ಲೆಗೆ ಇನ್ನೂ 52 ಕೋಟಿ ಕೊಟ್ಟರೆ ನಮ್ಮ ಚಾಮರಾಜ ಜಿಲ್ಲೆಯ ರೈತರ ಅಭಿವೃದ್ಧಿಗೆ ಮತ್ತು ಹೈನುಗಾರಿಕೆಗೆ ಒತ್ತು ಕೊಟ್ಟಾಗುತ್ತೆ ಅನ್ನೋದು ನಮ್ಮ ಎಲ್ಲರ ಒಂದು ಆಶಯ ಇರ್ತದೆ. ಅದರಿಂದ ಮುಂದೆ ಈಗ ನಮ್ಮ ಚಾಮುಲ್ಲು ಅಭಿವೃದ್ಧಿಯತ್ತ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮತ್ತು ಲಾಭದಾಯವಾಗೂ ಈಗ ನಮ್ಮಲ್ಲಿದೆ, ಏನು ತೊಂದರೆ ಆಗೋದಿಲ್ಲ. ಅದರಿಂದ ಯಾಕೆ ರೈತರಿಗೆ ಇವತ್ತು ನಮ್ಮ ಒಕ್ಕೂಟ ರಚನೆ ಆಗಿ 8 ವರ್ಷ ಆದ್ರೂ ಎಲ್ಲ 50 ವರ್ಷ 60 ವರ್ಷ ಇರೋಂಥ ಒಕ್ಕೂಟಗಳ ಸರಿಸಮಾನವಾಗಿ ಇವತ್ತು ನಾವು ಹೋಗ್ತಾ ಇದ್ದೀವಿ. 50 ವರ್ಷ ಒಕ್ಕೂಟ. ಈಗ ಮೈಸೂರು ಹಾಲ್ ರೇಟು ನಮಗೂ ಅವ್ರಿಗೂ ಅಷ್ಟು ರೇಟ್ ಇದ್ರು ಬರೀ 70 ಪೈಸೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋದು. ಮೈಸೂರು ನಮ್ಗೆ ಅದಾಗಿ 8 ವರ್ಷ ಆಗಿರೋದು, ಈಗ ನಮ್ದಾಗಿ ಬರೀ 8 ವರ್ಷ. ಆದರೂ ನಾವು ಈಗ ಮುಂದಿನ ದಿನಗಳು ಅದೂ ಸುಧಾ 70 ಪೈಸೆನ ಮಾಡಿ ಮೈಸೂರು ಸರಿಸಮಾನವಾಗಿ ನಾವು ಹೋಗಬೇಕು ಅನ್ನೋದನ್ನು ಸುಧಾ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಂಡು ನಮ್ಮ ರೈತರು, ಹೈನುಗಾರಿಕೆರು ಮತ್ತು ಉತ್ಪಾದಕರು ಎಲ್ಲ ನಮ್ಗೆ ಸಹಕಾರನ ಕೊಡ್ತಾರೆ ಮತ್ತು ಅವ್ರಿಗೂ ನಾವು ಒಂದು ಕೃತಜ್ಞತೆ ಧನ್ಯವಾದಗಳು ಸುಧಾ ನಾವು ಹೇಳ್ಬೇಕಾದ್ರೆ ರೈತರು ನಮ್ಮ ಒಂದು ಒಕ್ಕೂಟದಕ್ಕೆ ನಮಗೆಲ್ಲ ಸಹಕಾರನೂ ಸುಧಾ ಕೊಡ್ತಾ ಇದ್ದಾರೆ. ರೈತರು ಎಲ್ಲ ಕೊಡ್ತಾ ಇರೋದ್ರಿಂದ ಇನ್ನು ಮುಂದಿನ ದಿನಗಳು ಹೆಚ್ಚಿನ ಅಭಿವೃದ್ಧಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ದೃಷ್ಟಿ ಮತ್ತು ರೈತರಿಗೂ ಇನ್ನೂ ಒಂದು ಬೆಲೆ ₹1 ಜಾಸ್ತಿ ಸುಧಾ ಮಾಡಬೇಕು ಅನ್ನೋ ನಮ್ಮ ಆಡಳಿತ ಮಂಡಳಿ ನಾವೆಲ್ಲ ಒಂದು ಆಶಯ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳನ್ನ ಹೇಳ್ದಲ್ಲ, ಐಸ್ ಕ್ರೀಮ್ ಇರ್ಬೋದು ಮತ್ತು ನಮ್ಮ ವಾಟರ್ ಪ್ಲಾಂಟ್ ಇರ್ಬೋದು, ಇನ್ನೂ ಅನೇಕ ಸ್ವೀಟ್ ಯಾವ್ದಾದ್ರು ಬೇರೆ ರೀತಿಯಲ್ಲಿ ಮಾಡಿ ಲಾಭವನ್ನು ತಂದಾಗ ಆ ಲಾಭನ ರೈತರು ಕೊಡಬೇಕು ಹೊರತು ನಾವು ರೈತರ ಅಭಿವೃದ್ಧಿಗೆ ನಾವು ಎಲ್ಲ ಮಾಡಬೇಕು ಅಂತ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನಮಗೆ ಎಲ್ಲ ರೀತಿಯ ಅನುಕೂಲನ ಸರ್ಕಾರದವರು ಇವಾಗ ನಮ್ಗೆ 52 ಕೋಟಿ ಬಿಡುಗಡೆ ಮಾಡಿಕೊಟ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಈ ಮಾಧ್ಯಮದ ಮುಖಾಂತರ ಮತ್ತು ಈ ದೂರದರ್ಶನ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಸಹಕಾರ ಮಂತ್ರಿ ಅವರೇ ಆಗಿರೋದ್ರಿಂದ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಗೆ ಹಣನ ಈ ಬಜೆಟ್ಲಿ ನನಗೆ ಬಿಡುಗಡೆ ಮಾಡಿಕೊಟ್ರೆ ಈ ಚಾಮರಾಜ ಜಿಲ್ಲೆ ಜನತೆಗೆ ನೀವು ರೈತರ ಒಂದು ಇದಕ್ಕೆ ಅವರು ಕೊಟ್ಟಾಗುತ್ತೆ ಅಂತ ನಾನು ಹೇಳೋಕ್ಕೆ ನಾನು ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಅದನ್ನು ಒಳ್ಳೆ ರೀತಿ ಅಭಿವೃದ್ಧಿ ಕಡೆ ತಗೊಂಡು ಎಲ್ಲ ನಮ್ಮ ಆಡಳಿತ ಮಂಡಳಿ, ನಮ್ಮ ರೈತರ ಎಲ್ಲ ಸಹಕಾರ ಬೇಕು ಅಂತ ಕೇಳ್ತಾ ನಾನು ಒಂದೆರಡು ಮಾತನ್ನು ಹೇಳ್ತೀನಿ. ಸರ್, ಸರ್ಕಾರದಿಂದ ಏನೇನು ಸೌಲಭ್ಯಗಳಿದೆ ಸರ್ ಹಾಲು ಉತ್ಪಾದಕರಿಗೆ? ಸರ್ಕಾರದಿಂದ ನಮ್ಮ ಒಕ್ಕೂಟದಿಂದ ಇವತ್ತು ಸರ್ಕಾರದಿಂದ ₹5 ಹಣ ಸಬ್ಸಿಡಿ ರೂಪದಲ್ಲಿ ಬರ್ತಾ ಇದೆ. ಒಂದು ಲೀಟ್ರಿಗೆ ಅಂದರೆ 4.0 ಮತ್ತು 8.5ಕ್ಕೆ ₹5 1 ಲೀಟರ್ಗೆ ₹5 ಸರ್ಕಾರದಿಂದ ಬರೋಂಥ ಸಹಾಯಧನ ಸುಧಾ ಬರ್ತಾ ಇದೆ. ಅದಲ್ಲದೆ ನಮ್ಮ ಒಕ್ಕೂಟದಿಂದ ಬರೋಂಥ ಸೌಲಭ್ಯಗಳು ಇವತ್ತು ಮೊನ್ನೆ ದಿನ ನಾವು ಈಗ ಮೇವು ಕಟ್ ಮಾಡೋ ಮಿಷನ್ಗೆ ₹25,000, ₹15,000 ಆಲ್ಕರೆ ಮಿಷಿನ್ 25, ಮೇವು ಕಟ್ ಮಾಡೋ ಮಿಷನ್ಗೆ ₹15,000 ಸುಧಾ ಇವತ್ತು ಸಬ್ಸಿಡಿ ರೂಪದಲ್ಲಿ ಕೊಟ್ಟಿದ್ದೀವಿ. ಈಗ ಇಡೀ ಜಿಲ್ಲೆಯಲ್ಲೂ ಸುಧಾ ಇವತ್ತು ಎಲ್ಲರಿಗೂ ನಾವು ರೈತರ ಒಕ್ಕೂಟದಲ್ಲಿ ನಾವು ಮಾಡಿ ನಮ್ಮ ಸೊಸೈಟಿಗಳಿಗೆ ಹೇಳಿ ಈಗ ಅನೇಕ ಇವತ್ತಿಗೂ ಒಂದು 250-300 ಇವತ್ತು ಕೊಡ್ತೇವೆ, ಹಂಗೂ ಮುಂದೆನೂ ಕೊಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಡಾಕ್ಟರ್ ಸೌಲಭ್ಯಗಳಿರ್ಬೋದು ಮತ್ತು ಮಕ್ಕಳು ನಮ್ಮ ಹಾಸ್ಟೆಲ್ ವ್ಯವಸ್ಥೆಗಳಿರ್ಬೋದು, ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆಗಳಿರ್ಬೋದು ಮತ್ತು ಈಗ ಬಿತ್ತನೆ ಜೋಳ 50% ಕೊಡೋಂತ ಇರ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ 2 ವರ್ಷದ ಇನ್ಶೂರೆನ್ಸ್ ಸುಧಾ ನಾವು ಸಬ್ಸಿಡಿ ರೂಪದಲ್ಲಿ ನಾವು ಹಸುಗಳಿಗೆ ಸಬ್ಸಿಡಿ ರೂಪದಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಡೋಂಥ ವಿಚಾರ ಇರ್ಬೋದು. ಇನ್ನು ಅದೇ ರೀತಿಯಾಗಿ ಎಲ್ಲ ರೀತಿಯ ಸುಧಾ ನಾವು ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಇರೋಂಥ ಸೊಸೈಟಿಗಳಿಗೆ, ಮಹಿಳಾ ಸೊಸೈಟಿಗಳಿಗೆ ₹9,60,000 ಸಬ್ಸಿಡಿ ರೂಪದಲ್ಲಿ ಹೆಣ್ಮಕ್ಳಿಗೆ KMF ಮುಖಾಂತರ ನಮ್ಮ ಮತ್ತು ಒಕ್ಕೂಟದ ಪರವಾಗಿ ಅವ್ರಿಗೆ ಸಬ್ಸಿಡಿ ರೂಪದಲ್ಲಿ ಹಸು ಕೊಡಿಸೋಂಥ ವಿಚಾರ ಇರ್ಬೋದು. ಹೆಣ್ಮಕ್ಳಿಗೆ ಮಾತ್ರ ಅದು ಬರೋಂಥದ್ದು. ಅದು ಅಂಥ ವಿಚಾರಗಳಲ್ಲಿ ನಾವು ಒಕ್ಕೂಟ ಮತ್ತು ನಮ್ಮ KMF ಮತ್ತು ಸರ್ಕಾರದ ಬಂದಂಥ ಸೌಲಭ್ಯಗಳನ್ನು ಸುಧಾ ಅವ್ರಿಗೆ ನಾವು ನಮ್ಮ ಹಾಲು ಉತ್ಪಾದಕರಿಗೆ, ರೈತರಿಗೆ ತಲುಪಿಸೋಂಥ ಕೆಲಸನೂ ಸುಧಾ ನಮ್ಮ ಒಕ್ಕೂಟ ಮಾಡ್ತಾ ಇದೆ. ಅದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಕೂಡ ಮತ್ತು ಒಕ್ಕೂಟದ ಪರವಾಗಿ ನಮ್ಮ ಎಲ್ಲ ಹಾಲು ಉತ್ಪಾದಕರಿಗೆ ಮತ್ತು ಹಾಲು ಮಾರಾಟಗಾರರಿಗೆ ಸಮಸ್ತ ನಮ್ಮ ಚಾಮರಾಜನಗರ ಜಿಲ್ಲೆಯ ಜನತೆಗೆ ಗಣರಾಜ್ಯೋತ್ಸವ ಶುಭಾಶಯಗಳು. ಸರ್, ಪ್ರಮುಖವಾಗಿ ಸರ್ ಇದು ರೈತರ ಸಂಬಂಧಪಟ್ಟ ಒಕ್ಕೂಟ. ಮೊದಲು ನಾನು ರೈತರ ಪರವಾಗಿ ಪ್ರಶ್ನೆಗಳನ್ನು ಕೇಳ್ತೀನಿ ಸರ್.
ಹಾಲು ಉತ್ಪಾದಕರಿಗೆ ಸರ್ ವಿಶೇಷವಾಗಿ ಅವರು ಹಗಲು ರಾತ್ರಿ ಕಷ್ಟಪಡಬೇಕಾದಂಥವ್ರು ಅವರು 2 ಗಂಟೆ ಟೈಮ್ ಕೆಲಸ ಮಾಡಿದ್ರು ಕೂಡ ಬೆಳಗ್ಗೆ ಒಂದನು ರಾತ್ರಿವರೆಗೂ ಅವರು ಮಲಗೋವರೆಗೂ ಕೂಡ ಎಚ್ಚರವಾಗೇ ಇರಬೇಕು. ಅವ್ರ ಒಂದು ಕಣ್ಣು ಆ ಕಡೆ ಇರಲೇಬೇಕು ಹಾಲು ಸಂಬಂಧಪಟ್ಟ ಹಾಗೆ. ಹಾಗಾಗಿ ಸರ್ ಅವ್ರಿಗೆ ನಿಮ್ಮಲ್ಲಿ ಏನು ಸೌಲಭ್ಯಗಳಿದೆ ಸರ್? ಇದುವರೆಗೂ ಏನು ಸೌಲಭ್ಯ ಕೊಟ್ಟಿದೆ ಸರ್? ಎಷ್ಟು ಹಾಲು ಉತ್ಪಾದಕರು ನಿಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದೆ ಸರ್ ಇದುವರೆಗೂ? ಒಟ್ಟಾರೆ ನಮಗೆ ಚಾಮರಾಜನಗರ ಜಿಲ್ಲಾ ಬೇರ್ಪಟ್ಟ ನಂತರ ಅಂದರೆ ಚಾಮರಾಜನಗರ ಜಿಲ್ಲಾ ಮೈಸೂರು ಹಾಲು ಒಕ್ಕೂಟದಲ್ಲಿ ಒಳಗೊಂಡಿತ್ತು. ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ಎರಡೂ ಒಳಗೊಂಡು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಅಂತ ಇತ್ತು. ಅದಾದ ನಂತರ ಈಗ 2015ರಲ್ಲಿ ಇದು ಪ್ರತ್ಯೇಕ ಒಕ್ಕೂಟವಾಗಿ ನೋಂದಣಿಯಾಗಿ 2019ರಿಂದ ಒಕ್ಕೂಟ ಬೇರ್ಪಟ್ಟು ತನ್ನ ವ್ಯಾಪ್ತಿಯಲ್ಲಿರುವಂತಹ ಉತ್ಪಾದಕರಿಂದ ಹಾಲು ಶೇಖರಣೆ ಮಾಡಿ ಮತ್ತು ಆ ಹಾಲನ್ನು ಇಲ್ಲಿ ಸಂಸ್ಕರಣೆ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡಕ್ಕೆ ಪ್ರಾರಂಭವಾಯಿತು. ಅಂದರೆ 2019ರಿಂದ ಇಲ್ಲಿವರೆಗೆ 6 ವರ್ಷ ಆಯಿತು. ಇದರಲ್ಲಿ ನಮ್ಮ ಒಕ್ಕೂಟದ ವ್ಯಾಪ್ತಿಯಲ್ಲಿ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ 5 ತಾಲೂಕುಗಳು ಒಳಗೊಂಡಂತೆ ಸುಮಾರು 35,000 ಜನ ಉತ್ಪಾದಕರು ಇದ್ದಾರೆ. ಅವರಿಂದ ಪ್ರತಿ ವರ್ಷದ ಆವರೇಜ್ ತಗೊಂಡಾಗ 2,50,000 ಲೀಟರ್ ಪ್ರತಿ ದಿವಸ ಆವರೇಜ್. ಅದೇ ನಮಗೆ ಸುಗ್ಗಿ ಅಂತ ಕರಿತೀವಿ ಅಥವಾ ಫ್ಲಶ್ ಸೀಸನ್ ಅಂತ ಕರಿತೀವಿ. ಅದು ಯಾವಾಗ ಅಂದರೆ ಮೇ ನಂತರ ಜೂನ್ ಅಥವಾ ಜುಲೈಯಲ್ಲಿ ಮಳೆ ಬಂದಾಗ ಅಲ್ಲಿ ಹೈಯೆಸ್ಟ್ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ 3,10,000ದಿಂದ 3,20,000 ಲೀಟರ್ ಹಾಲು ಒಂದಿನಕ್ಕೆ ಶೇಖರಣೆ ಆಗುತ್ತೆ. ಅದೇ ಈಗ ಸಮ್ಮರ್ ಬೇಸಿಗೆ ಅಂತ ಬಂದಾಗ ಜಾನ್ವರಿ ಫೆಬ್ರವರಿಯಿಂದ ಶುರುವಾಗಿ ಅಂದರೆ ಕಡಿಮೆ ಆಗ್ತಾ ಆಗ್ತಾ ಏಪ್ರಿಲ್ ಮೇ ಆ ತಿಂಗಳಲ್ಲಿ 2,10,000 2,20,000 ಬಂದು ಇಳಿತದೆ. ಕಾರಣಗಳೇನಪ್ಪ ಅಂತಂದರೆ ರಾಸುಗಳಿಗೆ ಮೇವಿನ ಲಭ್ಯತೆ ಮತ್ತು ವಾತಾವರಣ ಬದಲಾವಣೆ. ಈಗ ಮಳೆಗಾಲದಲ್ಲಿ ಎಲ್ಲ ಕಡೆ ಯಥೇಚ್ಛವಾಗಿ ಮೇವು ಸಿಗ್ತಾ ಇರ್ತದೆ, ಹಸುಗಳು ಹೋಗಿ ಮೇಯ್ಕೊಂಬರೋಕ್ಕೆ ಎಲ್ಲವಕ್ಕೂ ಅನುಕೂಲ ಆಗುತ್ತೆ. ಸೊ ಆವಾಗ ಆಟೋಮೆಟಿಕ್ ಆಗಿ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ಬೇಸಿಗೆಯಲ್ಲಿ ಮೇವು ಸಿಗೋದು ಕಷ್ಟ. ನೆಕ್ಸ್ಟ್ ಉತ್ಪಾದಕರಿಗೂ ಕೂಡ ಅವರು ದೈನಂದಿನ ಚಟುವಟಿಕೆಯೊಂದಿಗೆ ರಾಸುಗಳಿಗೆ ಎಲ್ಲ ರೀತಿಯೆಲ್ಲ ಫೀಡ್ಸ್ ಅವಕ್ಕೆ ಮೇವೆಲ್ಲ ಶೇಖರಣೆ ಮಾಡೋದು ಅದು ಕಡಿಮೆ ಆಗುತ್ತೆ. ಜೊತೆಗೆ ವಾತಾವರಣ ಈ ಬಿಸಿಲಲ್ಲಿ ಆಟೋಮೆಟಿಕ್ ಆಗಿ ಹಸುಗಳಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ. ಅದು ಒಂದು ಕಾರಣ. ಅದಲ್ಲದೆ ಈ ಒಕ್ಕೂಟದಲ್ಲಿ ನಾವು ಚಾಮರಾಜನಗರ ಹಾಲು ಒಕ್ಕೂಟದಲ್ಲಿ ಒಂದೇ ಒಕ್ಕೂಟ ಚಿಕ್ಕದಾದ್ರೆ ಕೂಡ ಇಡೀ ಜಿಲ್ಲೆಯಾದ್ಯಂತ ನಾವು ಹಾಲು ಶೇಖರಣೆ ಮಾಡ್ತೀವಿ. ಆ ಹಾಲನ್ನು ಬಂದಿರೋ ಹಾಲನ್ನು ನಾವು ಮಾರಾಟ ಮಾಡಲೇಬೇಕು. ಆ ಮಾರಾಟ ಮಾಡೋಕ್ಕೆ ನಮ್ಮ ಚಾಮರಾಜನಗರ ಹಾಲು ಒಕ್ಕೂಟದ ವ್ಯಾಪ್ತಿ ಸಾಕಷ್ಟು ನೋಡಿದಾಗ ಎಲ್ಲ ರೈತಾಪಿ ಕುಟುಂಬಗಳಿದೆ ಎಲ್ಲ, ಮತ್ತು ಫಾರೆಸ್ಟ್ ಏರಿಯಾನೇ ಜಾಸ್ತಿ ಇರೋದ್ರಿಂದ ಇಲ್ಲಿ ಬರೀ 25,000 ಲೀಟರ್ ಹಾಲು ಮಾರಾಟ ಆಗ್ತಾ ಇತ್ತು ಕಳೆದ 2.5 ವರ್ಷದಿಂದ ಹಿಂದೆ. ತದನಂತರ ನಾವು ಹೆಚ್ಚುವರಿಯಾಗಿ ನಂದಿನಿ ಗಲ್ಲಿಯಿಂದ ಡಿಲ್ಲಿವರೆಗೆ ಅಂತ ಒಂದು ಕಾನ್ಸೆಪ್ಟ್ ಕಹಾಮತ್ ಅಂತು KMF. ಆ KMF ಆ ಥರ ಮಾಡಿದಾಗ KMF ಒಂದು ನಂದಿನಿ ಅಂದರೆ ಗಲ್ಲಿಯಿಂದ ಡೆಲ್ಲಿಯವರೆಗೆ ಅಂತ ಅಂದರೆ ಈ ಕಾನ್ಸೆಪ್ಟ್ ಈ ಒಂದು ಯೋಜನೆ ಅಡಿ ನಾವೇನು ಮಾಡಿದ್ವಿ, ಹಳ್ಳಿಗೂ ಮೂಲೆಗೂ ಸಣ್ಣ ಪೋಡಿ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಅಲ್ಲೆಲ್ಲ ಹೋಗಿ ಹಾಲು ಮಾರಾಟ ಮಾಡಬೇಕು, ಉತ್ಪಾದಕರಿಗೆ ಅಥವಾ ಎಲ್ಲ ಗ್ರಾಹಕರಿಗೆ ನಾವು ಹಾಲು ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹಳ್ಳಿಗಳೆಲ್ಲ ಮಾರ್ಕೆಟ್ ಮಾಡೋಕ್ಕೆ ಶುರು ಮಾಡಿ ಈಗ ಪ್ರಸ್ತುತ 45,000 ಲೀಟರ್ ಹಾಲು ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಹೋಗ್ತಾ ಇದೆ. ಅದಲ್ಲದೆ ನಾವು ಹೆಚ್ಚಿನ ರೀತಿಯಲ್ಲಿ ಮಾರುಕಟ್ಟೆ ಅಭಿವೃದ್ಧಿ ಮಾಡಿದಲ್ಲಿ ಮಾತ್ರ ಗ್ರಾಹಕರಿಂದ ಉತ್ಪಾದಕರಿಂದ ತಗೊಂಡಿರೋ ಶೇಖರಣೆ ಮಾಡಿದ ಹಾಲಿಗೆ ನಾವು ಒಳ್ಳೆ ಬೆಲೆ ಕೊಡೋಕೆ ಅನುಕೂಲ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ವಿ, ನೆರೆಯ ರಾಜ್ಯವಾದ ತಮಿಳುನಾಡು ಮತ್ತು ಕೇರಳದಲ್ಲಿ 2 ಕಡೆ ನಾವು ಹಾಲು ಮಾರಾಟ ಮಾಡೋಕ್ಕೆ ಹೆಚ್ಚುವರಿ ಮಾರುಕಟ್ಟೆಯನ್ನು ನಾವು ಪ್ರಯತ್ನ ಮಾಡಿ ಅಲ್ಲಿ ಮಾರಾಟ ಪ್ರಾರಂಭ ಮಾಡಿದ್ವಿ. ಆವಾಗ ಈಗ 2 ವರ್ಷದಿಂದ ನಾವು ಶುರು ಮಾಡಿದ ನಂತರ ಈಗ ಕೇರಳದಲ್ಲಿ ನಮ್ಮದು 15,000 ಲೀಟರ್ ಹಾಲು ಹೋಗ್ತಾ ಇದೆ. ತಮಿಳುನಾಡಲ್ಲಿ 8,000ರಿಂದ 9,000 ಲೀಟರ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಒಂದು 25,000 ಲೀಟರ್ ಹಾಲು ಮಾರಾಟ ಆಗ್ತಾ ಇದೆ. ತಮಿಳುನಾಡಲ್ಲಿ ಯಾವ ಭಾಗ ಸರ್? ತಮಿಳುನಾಡಲ್ಲಿ ನಮಗೆ ನೀಲಗಿರಿ ಜಿಲ್ಲೆ ಊಟೈ ಬರುತ್ತಲ್ವಾ, ನೀಲಗಿರಿ ಜಿಲ್ಲೆ, ಅದಾದ ನಂತರ ಕೊಯಂಬತ್ತೂರು ಮತ್ತೆ ತಿರುಪೂರು, ಈ 3 ಜಿಲ್ಲೆಗಳಲ್ಲಿ ನಾವು ಹಾಲನ್ನ ಮಾರಾಟ ಮಾಡ್ತೇವೆ. ಮತ್ತೆ ಉತ್ಪನ್ನಗಳು ಹೋಗ್ತಾ ಇದೆ ಸರ್, ಹೋಗ್ತಾ ಇದೆ. ಕೇರಳದಲ್ಲಿ ಕೂಡ ಉತ್ಪನ್ನಗಳೆಲ್ಲ ಮಾರಾಟ ಆಗ್ತಾ ಇದೆ. ಸೊ ಇದಾದ ನಂತರ ಇಲ್ಲಿ ನಾವು ಇನ್ನೂ ಆ ಭಾಗದಲ್ಲಿ ಸೇಲಂ, ತಿರುಪೂರ್, ಈರೋಡ್ ಈ ಭಾಗಗಳಿಗೆಲ್ಲ ನಾವು ಹಾಲು ಮಾರಾಟವನ್ನ ವಿಸ್ತರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಯೋಜನೆ ಕೂಡ ರೂಪಿಸ್ಕೊಂಡಿದ್ದೀವಿ. ಇದು ಗ್ರಾಹಕರಿಗೆ ಅಥವಾ ನಾವು ಮಾರಾಟ ಮಾಡಕ್ಕೆ ಹೆಚ್ಚುವರಿ ಮಾರಾಟ ಮಾಡಕ್ಕೆ ಏನು ಪ್ರಯೋಗ ಮಾಡಿದ್ರೆ ಅಂದ್ರೆ ಇದರ ಜೊತೆಗೆ ನಮ್ಮಲ್ಲೇ ಉತ್ಪಾದನೆ ಆಗುತ್ತಿರುವ ಇಲ್ಲೇ ತುಪ್ಪ ಆಗುತ್ತೆ, ಬೆಣ್ಣೆ ಆಗುತ್ತೆ, ಮತ್ತೆ ಉಲ್ಲಾಸ್ ಗುಲ್ಲ ಪೇಡಾನು ಆಗುತ್ತೆ. ನಂದಿನಿ ಪೇಡ ಅಂತ ಮಾರಾಟ ಮಾಡ್ತೀವಿ ಉತ್ಪಾದನೆ ಮಾಡಿ. ಅದ್ರ ಜೊತೆಗೆ ಉಲ್ಲಾಸ್ ಗುಲ್ಲ ಅನ್ನೋದು ಒಂದು ಹೊಸ ಪ್ರಾಡಕ್ಟ್, ನಮ್ಮ ಚಾಮೂಲಲ್ಲಿ ಮಾತ್ರ ಅದು ಉತ್ಪಾದನೆ ಮಾಡೋದು. ಅದನ್ನು ಪ್ರೊಡಕ್ಷನ್ ಮಾಡಿ ಇಡೀ ರಾಜ್ಯಾದ್ಯಂತ ನಾವು ಎಲ್ಲ ಒಕ್ಕೂಟಗಳಿಗೂ ಅದನ್ನು ಕಳಿಸ್ತೀವಿ, ಅದನ್ನು ಮಾರಾಟ ಮಾಡ್ತೀವಿ. ಅದಲ್ಲದೆ ನಮಗೆ ರೈತರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಒಕ್ಕೂಟ ಬೆಳಿಬೇಕು ಅಂತಂದ್ರೆ ರೈತರ ಸಹಕಾರದಿಂದ ಅವರು ಬೆಳಿಗ್ಗೆಯಿಂದ
ಸಂಜೆವರೆಗೂ 365 ದಿವಸ. ಈ ಹಿಂದೆಲ್ಲ ರೈತರು ಉಪಕಸುಬಾಗಿ ಮಾಡ್ಕೋತಾ ಇದ್ರು ಇದನ್ನ, ಒಂದು ವ್ಯವಸಾಯ ಮಾಡ್ತಾ ಅದ್ರ ಜೊತೆಗೆ ಹೈನುಗಾರಿಕೆ, ಹಸು ಸಾಕಾಣಿಕೆ ಅನ್ನೋದು ಒಂದು ಉಪಕಸುಬಾಗಿತ್ತು. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಒಕ್ಕೂಟಗಳಿಂದ ಅವರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಆಧಾರವಾಗಿ ಅವರು ಇದನ್ನೇ ಮುಖ್ಯ ಕಸುಬಾಗಿ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ತರಬೇತಿಗಳನ್ನು ಕೊಡಿಸ್ತೀವಿ. ಸಂಘಗಳಲ್ಲಿ ಆಡಳಿತ ಮಂಡಳಿಗೆ ಆಗಿರ್ಬೋದು, ಉತ್ಪಾದಕರಿಗೆ ಆಗಿರ್ಬೋದು, ಟೆಸ್ಟರ್ಗಳಿಗೆ, ಎಲ್ಲರಿಗೂ ಕೂಡ ಅವರಿಗೆ ಯಾವ ರೀತಿ ಶುದ್ಧ ಹಾಲು ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಹೈನು ರಾಸುವನ್ನ ಯಾವ ರೀತಿ ನಾವು ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಣ ತರಬೇತಿ ಕೊಡಿಸ್ತೀವಿ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಸಾಕಷ್ಟು ಜನ ರೈತರು ಹಾಲು ಉತ್ಪಾದನೆ ಮಾಡೋದಕ್ಕೆ ಸಂಬಂಧಪಟ್ಟು ಅಥವಾ ರಾಸುಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸಂಬಂಧಪಟ್ಟು ಏನ್ ಮಾಡ್ತಾರೆ, ಬೆಳಿಗ್ಗೆ ಅವರು ಜಮೀನ್ಗೆ ಹೋಗ್ಬೇಕಾದ್ರೆ ಹಸುಗಳನ್ನ ಹಿಡ್ಕೊಂಡು ಹೋಗ್ತಾರೆ, ಅಲ್ಲಿ ಮೇಯಿಸ್ಕೊಂತಾರೆ, ಸಂಜೆ ಬರ್ತಾರೆ, ಅದೆಷ್ಟು ಹಾಲು ಕೊಟ್ರೆ ಅಷ್ಟು ಹಾಲು ಹಾಕ್ತಾರೆ. ಅದು 1 ವರ್ಷ ಹಾಲು ಕೊಟ್ಟರು ಸರಿ, 2 ವರ್ಷ ಕೊಟ್ಟರು ಸರಿ, 2.5 ವರ್ಷ ಕೊಟ್ಟರು ಸರಿ, ಆ ಥರ ಮಾಡ್ಕೊಡೋದು. ನಾವು ಅದಕ್ಕೆ ಏನ್ ಮಾಡ್ತೀವಿ, ಅವ್ರಿಗೆ ಉತ್ಪಾದಕರು ಶುದ್ಧ ಹಾಲು ಉತ್ಪಾದನೆ ಮಾಡೋದು ಸಂಬಂಧಪಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ರಾಸುಗಳನ್ನ ಮೊಟ್ಟ ಮೊದಲನೇದಾಗಿ ನಾವು ಒಳ್ಳೆ ಆಹಾರ ಕೊಡೋದ್ರ ಜೊತೆಗೆ ಅವಕ್ಕೆ ಪ್ರತಿ ದಿವಸ ನಾವು ಹಾಲು ಕರೆಯುವಾಗ ಆ ಕೆಚ್ಚಲನ್ನ ಚೆನ್ನಾಗಿ ತೊಳಿಬೇಕು. ಮತ್ತೆ ಆ ಕೊಟ್ಟಿಗೆ ಏನಿದೆ, ಆ ಕೊಟ್ಟಿಗೆನ ತುಂಬಾ ಚೆನ್ನಾಗಿ ನಾವು ಶುದ್ಧತೆಯನ್ನ ಕಾಪಾಡ್ಕೊಳ್ಬೇಕಲ್ಲಿ. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ, ಆ ಹಾಲು ಶುದ್ಧ ಹಾಲು ಆಗಿರಲ್ಲ. ಅದಾದ ನಂತರ ಆ ಹಾಸು ಶುದ್ಧ ಹಾಲು ಅಥವಾ ಮತ್ತೆ ಜಾಸ್ತಿ ಹಾಲು ಕ್ವಾಂಟಿಟಿ ಈಲ್ಡ್ ಅಂತ ಕರಿತೀವಿ ನಾವು. ಜಾಸ್ತಿ ಹಾಲು ಕೊಡಕ್ಕೆ ಅವ್ರು ಏನ್ ಮಾಡ್ಬೇಕು, ಆ ಹಸುಗೆ ಫೀಡ್ಸ್, ಹಸಿಮೇವು ಮತ್ತು ಒಣಮೇವು ಮತ್ತೆ ಫೀಡ್ಸ್, ಇವು ಸಕಾಲದಲ್ಲಿ ಎಷ್ಟು ಪ್ರಮಾಣ ಕೊಡ್ಬೇಕಂದ್ರೆ ಅದನ್ನು ನಾವು ಅವ್ರಿಗೆ ಮಾಹಿತಿ. ರೈತರು ಅವರು ಸಂಘಗಳಿಗೆ ಹಾಲನ್ನು ಪೂರೈಸುವಾಗ ಅಥವಾ ಹಾಲು ತಂದು ಹಾಕ್ಬೇಕಾದ್ರೆ ಅವರಿಗೆ ನಾವು ಸಾಕಷ್ಟು ಸಲ ತರಬೇತಿಗಳನ್ನು ಕೊಟ್ಟು ಶುದ್ಧ ಹಾಲು ಉತ್ಪಾದನೆ ಯಾವ ತರ ಮಾಡಬೇಕು, ಹಸು ಆರೋಗ್ಯವಾಗಿರಕ್ಕೆ ಅವಕ್ಕೆ ನಾವು ಯಾವ ರೀತಿ ಹಾರೈಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ತರಬೇತಿ ಕೊಡ್ತೀವಿ. ಯಾಕಂದ್ರೆ ನಾವು ಅವರಿಂದ ಸೇಕರಣೆ ಮಾಡೋ ಹಾಲನ್ನ ಇಲ್ಲಿ ಪ್ಯಾಸ್ಚರೈಸ್ ಮಾಡಿ ಗ್ರಾಹಕರಿಗೆಲ್ಲ ಪೂರೈಸಬೇಕಾದ್ರೆ ಅದು ಶುದ್ಧ ಹಾಲಾಗಿರ್ಬೇಕು. ಸೊ ಆ ನಿಟ್ಟಿನಲ್ಲಿ ಉತ್ಪಾದಕರಿಗೆ ನಾವು ತರಬೇತಿಯಲ್ಲಿ ಶುದ್ಧ ಹಾಲು ಉತ್ಪಾದನೆ ಅಂದ್ರೆ, ಶುದ್ಧ ಹಾಲು ಅಂದ್ರೇನು, ಶುದ್ಧವಾದ ಅಥವಾ ಆರೋಗ್ಯವಂತವಾದ ಒಬ್ಬ ಮನುಷ್ಯ, ಆರೋಗ್ಯವಂತವಾದ ಒಂದು ಹಸುವಿನ ಮತ್ತು ಶುದ್ಧತೆ ಇರುವಂತಹ ಒಂದು ಪ್ರದೇಶದಲ್ಲಿ ಕರೆಯುವ ಹಾಲನ್ನ ಶುದ್ಧ ಹಾಲು ಉತ್ಪಾದನೆ, ಆ ಹಾಲನ್ನ ಶುದ್ಧ ಹಾಲು ಅಂತ ಕರಿತೀವಿ ನಾವು. ಅದನ್ನ ಪ್ರಾಸೆಸ್ನ ಶುದ್ಧ ಹಾಲು ಉತ್ಪಾದನೆ ಅಂತ ಕರಿತೀವಿ. ಯಾಕೆ ಬೇಕು ಶುದ್ಧ ಹಾಲು ಅಂದ್ರೆ, ಈಗ ನಾವು ಅಲ್ಲಿಂದ ಸೇಕರಣೆ ಮಾಡಿರೋ ಹಾಲನ್ನ ತಗೊಂಡ್ಬಂದು ಪ್ಯಾಸ್ಚರೈಸ್ ಮಾಡಿ ಗ್ರಾಹಕರಿಗೆಲ್ಲ ಹಾಲು ಪೂರೈಸ್ತೀವಿ. ಆ ನಂತರ ನಮಗೆ ಇಲ್ಲಿ ಉತ್ಪಾದನೆ ಮಾಡ್ತಾ ಇರೋ ಹಾಲನ್ನ ನಾವು UHT ಗುಡ್ ಲೈಫ್ ಹಾಲು ಅಂತ ಪ್ಯಾಕ್ ಮಾಡಿ ಭೂತಾನ್ ದೇಶಕ್ಕೆ ಕಳಿಸ್ತೀವಿ. ನೆಕ್ಸ್ಟ್ ನಮ್ಮ ಅಸ್ಸಾಂ ರೈಫಲ್ಸ್ ಅಂತ ನಮ್ಮ ಭಾರತ ಸೈನಿಕರಿಗೆ ಕಳಿಸ್ತೀವಿ. ಆಮೇಲೆ ನಮ್ಮ ತೆಲಂಗಾಣ ಆಂಧ್ರ ಸರ್ಕಾರದ ಶಾಲಾ ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಬಾಣಂತಿಯರಿಗೆ ಕಳಿಸ್ತೀವಿ. ಹಂಗಾಗಿ ಇದು ಹಾಲು ಶುದ್ಧವಾಗಿರ್ಬೇಕು. ಅದ್ರ ಜೊತೆ ವಿಧವಾದ ಎಲ್ಲ ಸ್ವೀಟ್ಸ್, ಸಿಹಿ ಉತ್ಪನ್ನಗಳನ್ನು ನಾವು ಉತ್ಪನ್ನಗಳನ್ನು ಮಾರಾಟ ಮಾಡ್ತೀವಿ. ಹಾಗಾಗಿ ಶುದ್ಧ ಹಾಲು ಉತ್ಪಾದನೆ ಜೊತೆಗೆ ಹಸುಗಳ ನಿರ್ವಹಣೆ, ಸಾಕಾಣಿಕೆ ತುಂಬಾ ವಿಶಿಷ್ಟತೆಯನ್ನು ಹೊಂದಿರುತ್ತದೆ. ಹೇಗೆ ಅಂತಂದ್ರೆ, ಹಸುಗಳಿಗೆ ನಾವು ಹಸಿರುಮೇವು, ಒಣಮೇವು ಮತ್ತು ಫೀಡ್ಸ್ ಅಂತ ಅಥವಾ ನಾವು ಕೊಡ್ತಾ ಇರೋ ಪಶು ಆಹಾರ ಇದನ್ನು ಬಳಕೆ ಮಾಡಬೇಕು. ಯಾಕೆ ಅಂತಂದ್ರೆ, ಹಾಲು ಹಸು ಕರು ಹಾಕಿದಾಗ, ಹೊಸದಾಗಿ ಕರು ಹಾಕಿದಾಗ ಅಲ್ಲಿ ಫ್ಯಾಟ್ ಕಡಿಮೆ ಇರ್ತದೆ, ಡಿಗ್ರಿ ಜಾಸ್ತಿ ಇರ್ತದೆ. ನಂತರ ಏನಾಗುತ್ತೆ, 2 ತಿಂಗಳು 3 ತಿಂಗಳು ಆದಂಗೆಲ್ಲ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಗ್ರಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಲಾಸ್ಟ್ಗೆ ಇದರಲ್ಲಿ ಸಾಕಷ್ಟು ಜನ ಏನಂದ್ಕೋತಾರೆ, ಒಂದ್ಸಲ ಹಸು ಕರು ಹಾಕಿದ್ರೆ ಅದು ಹಾಲು ತಂತಾನೆ ಹಾಲು ನಿಲ್ಸೋವರೆಗೂ ಕೂಡ ಹಾಲು ಕರಿತಾನೆ ಇರ್ತಾರೆ. ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 2.5 ವರ್ಷ ಆಗ್ಬೋದು. ಅದು ತಪ್ಪು. ಒಂದ್ಸಲ ಹಸು ಕರು ಹಾಕಿದಾಗ 4 ತಿಂಗಳು ಅಥವಾ 3 ತಿಂಗಳ ನಂತರ ಅದಕ್ಕೆ ಇನ್ಸೆಮಿನೇಷನ್ ಅಂತ ಮಾಡಿಸ್ಬೇಕು. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿದಾಗ ಅದು ಮತ್ತೆ 1 ವರ್ಷ 1.25 ವರ್ಷ ಕಂಪ್ಲೀಟ್ ಆಗೋಷ್ಟೊಳಗೆ ಒಂದು ಕರು ಆಗ್ತದೆ. ಅಂದ್ರೆ ಹಸು ಫಸ್ಟ್ ಕರು ಹಾಕಿದಾಗ ಈಲ್ಡ್ ಜಾಸ್ತಿ, 3 ರಿಂದ 4 ಲೀಟರ್ ಹಾಲು ಕೊಡ್ತಾ ಇರ್ತದೆ ಆರೋಗ್ಯವಂತವಾದ ಹಸು. ಅದು 1 ವರ್ಷ ಆಗೋಷ್ಟೊಳಗೆ 1 ಲೀಟರ್ ಕಡಿಮೆ ಆಗಿರ್ತದೆ ಅಂತ ತಿಳ್ಕೊಳ್ಳಿ, ಅಥವಾ 2 ಲೀಟರ್ ಕಡಿಮೆ ಆಯ್ತು ನಾವು ಸರಿಯಾಗಿ ಸಾಕಣೆ ಮಾಡಿಲ್ಲ ಅಂದ್ರೆ. ಆ 1 ವರ್ಷ ಆಗೋಷ್ಟೊಳಗೆ ಮತ್ತೆ ಅದು ಪ್ರೆಗ್ನೆನ್ಸಿ ಆಗಿ ಮತ್ತೆ ಕರು ಹಾಕಿದ್ರೆ, ಅದು ಹೆಣ್ಣು ಕರು ಆದ್ರೆ ಮತ್ತೆ ಒಂದು ಕರು ಬಂದಂಗಾಗುತ್ತೆ. ಆ ಕರು ಮತ್ತೆ 3 ವರ್ಷಕ್ಕೆ ಇನ್ನೊಂದು ಕರು ಹಾಕಕ್ಕೆ ಸಿದ್ಧವಾಗಿರ್ತದೆ. ಅವಾಗ ಏನಾಗುತ್ತೆ, ರೈತ ಒಂದು ಹಸು ಸಾಕ್ತಾ ಇರ್ಲಿಕ್ಕೆ ಇನ್ನೊಂದು ಹಸು ಅವ್ರಿಗೆ ಹಾಲು ಕೊಡಕ್ಕೆ ರೆಡಿ ಆಗುತ್ತೆ. ಆ ತರ ರೈತರು
ಜೊತೆಗೆ ಜಂತು ಹುಳು ನಿವಾರಣಾ ಮಾತ್ರ ಅಂತ ನಾವು 6 ತಿಂಗಳಿಗೆ ಒಂದ್ಸಲ ಹಾಕ್ಬೇಕಂತ ನಾವು ಸಂಘಗಳಿಗೆ ಉಚಿತವಾಗಿ ಕೊಡ್ತೀವಿ. ಆ ಜಂತು ಹುಳು ನಿವಾರಣಾ ಮಾತ್ರ ಏನಪ್ಪ ಅಂತಂದರೆ ಹಸುಗಳು ಆರೋಗ್ಯವಾಗಿರಬೇಕು, ಅವು ತಿಂದದನ್ನು ಜೀರ್ಣ ಆಗಬೇಕು, ಅದು ಪೌಷ್ಟಿಕತೆ ಅಥವಾ ಅದರಲ್ಲಿರೋ ಶಕ್ತಿ, ತಿಂದಿರೋ ಆಹಾರದ ಶಕ್ತಿ ಹಸುಗಳಿಗೆ ಶರೀರಕ್ಕೆ ಹೊಂದಾಣಿಕೆ ಆಗಬೇಕು. ಅಂದರೆ ಅಲ್ಲೇನಾಗುತ್ತೆ, ಇವರು ಜಂತು ಹುಳು ನಿವಾರಣೆ ಮಾತ್ರ ಆಗ್ತಾ ಇದ್ರೆ ಆ ಹಸುಗಳು ಆರೋಗ್ಯ ಕೆಟ್ಟು ತಿಂದಿದ್ದು ಸರಿಯಾಗಿ ಜೀರ್ಣ ಆಗಿದೆ ಅಥವಾ ಜೀರ್ಣ ಆಗುತ್ತೆ, ಬಟ್ ಆ ಪೌಷ್ಟಿಕಾಂಶಗಳು ಆ ಹಸು ಹೀರ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಹೊಟ್ಟೆ ಎಲ್ಲ ನೀವು ಸಾಕಷ್ಟು ಹಸುಗಳು ನೋಡಿರ್ತೀರ, ಬೀದಿಯಲ್ಲಿರೋವೆಲ್ಲ ಹೊಟ್ಟೆ ಡುಮ್ಮಗಿರ್ತವೆ, ಅಂದರೆ ದುಂಡಾಗಿ. ಅದಕ್ಕೆ ಶರೀರ ಪೌಷ್ಠತೆ ಅಷ್ಟು ಸರಿಯಾಗಿರಲ್ಲ ಹಸುಗಳಿಗೆ. ಹಾಗೆ ಅದಕ್ಕೆ ನಾವು ಜಂತು ಹುಳು ನಿವಾರಣೆ ಮಾತ್ರ ಅಂತ ಕೊಡ್ತೀವಿ. ಅದಾದ ನಂತರ ರೈತರಿಗೆ ಅನುಕೂಲ ಆಗಲಿ ಅಂತ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಒಂದು 4 ಹಸು ಇಟ್ಕೊಂಡು ಅವ್ರಿಗೆ ಇಂಟ್ರೆಸ್ಟ್ ಇದೆ, ನಾನು ಹೆಚ್ಚಿನ ರೀತಿಯಲ್ಲಿ ಹಾಲು ಉತ್ಪಾದನೆ ಮಾಡಿ ಹಾಕ್ಬೇಕು, ಅದರಿಂದ ಲಾಭ ಗಳಿಸ್ಬೇಕು, ವೈಜ್ಞಾನಿಕವಾಗಿ ನಾನು ಹಸು ಸಾಕಣೆ ಮಾಡಬೇಕು ಅನ್ನೋರಿಗೆ, ಮತ್ತು ಮನೆಯಲ್ಲಿ ಜನ ಇರಲ್ಲ, ಹಸು ಸಾಕಾಣಿಕೆ ಇಂಟ್ರೆಸ್ಟ್ ಇದ್ದಾರೆ ಅಂಥವ್ರಿಗೆ ಏನು ಮಾಡಬೇಕು, ನಾವು ಮಿಲ್ಕಿಂಗ್ ಮಿಷನ್ ಅಂತ ಹಾಲು ಕರೆಯುವ ಯಂತ್ರ ಅಂತ ಕೊಡ್ತೀವಿ. ಆವಾಗ ಹಾಲು ಕರೆಯುವ ಯಂತ್ರ ಇಟ್ಕೊಂಡ್ರೆ ಒಬ್ಬ ರೈತ 4 ಹಸುನ ಸಾಕ್ಬೋದು. ಅದೇನು ಸರ್ ಫ್ರೀಯಾಗಿ ಕೊಡ್ತೀರಾ ಇಲ್ಲ ಅವರಿಗೆ? ಇಲ್ಲ, ಅದು ಡಿಸ್ಕೌಂಟ್ ರೇಟಲ್ಲಿ ಕೊಡ್ತೀವಿ. ಏನು ರೇಟ್? 50% ಡಿಸ್ಕೌಂಟಲ್ಲಿ ನಾವು ಅವ್ರಿಗೆ ಕೊಡ್ತೀವಿ. ಅದಾದ್ಮೇಲೆ ಹಾಲು ಇದು ಮೇವು ತುಂಡರಿಸುವ ಯಂತ್ರ, ಚಾಫ್ ಕಟ್ಟರ್ ಅಂತ ಕೊಡ್ತೀವಿ, ಅದು ಕೂಡ ಡಿಸ್ಕೌಂಟಲ್ಲಿ. ಯಾಕಂದ್ರೆ 4 ಹಸುಗೆ ಅವರು ಮೇವು ತಂದು ಅದನ್ನೆಲ್ಲ ದಿವಸ ಮ್ಯಾನ್ಯುವಲ್ ಆಗಿ ಅವರು ತುಂಡರಿಸಿ ಕೊಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಮಿಷನಲ್ಲಿ ಇಟ್ಟರೆ ಅರ್ಧ ಗಂಟೆಯಲ್ಲಿ ಎಲ್ಲ ಪೀಸ್ ಮಾಡುತ್ತೆ, ಅದು ಚೆನ್ನಾಗಿ ಆಗೋದು ತಿನ್ನಕ್ಕೆ ಅನುಕೂಲ ಆಗುತ್ತೆ. ಉತ್ಪಾದಕರಿಗೆ ಸಕಾಲದಲ್ಲಿ ಪೇಮೆಂಟ್ ಆಗ್ತಾ ಇದೆ ಸರ್ ರೈತರಿಗೆಲ್ಲ? ಹೌದೌದು, ಕಳೆದ 3 ವರ್ಷದಿಂದನೂ ಆ ಥರ ಆಗ್ತಾ ಇದೆ. ಬಟ್ ಈಗ ನಾವು ನವೆಂಬರಲ್ಲಿ ರೇಟ್ ಕಡಿಮೆ ಮಾಡಿದ ಉದ್ದೇಶ, ನಮ್ಮಲ್ಲಿ 1,000 ಮೆಟ್ರಿಕ್ ಟನ್ ಅಷ್ಟು ಪೌಡ್ರ್ ಇತ್ತು. ಎಲ್ಲ ಕಡೆ ಹಾಲು ಸಿಕ್ಕಾಪಟ್ಟೆ ಜಾಸ್ತಿ ಉತ್ಪಾದನೆ ಆಗ್ತಾ ಇರೋದ್ರಿಂದ ಕೆಲವೊಂದು ಕೋಆಪರೇಟಿವ್ ಇವರೆಲ್ಲರೂ ನಮ್ಮ ಇದಕ್ಕೆ, ಅಂದರೆ ಎಲ್ಲ ಕಡೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇರೋದ್ರಿಂದ ಹಾಲು ಮಾರಾಟ ಕುಂಠಿತವಾಗಿ, ಅದು ಹಾಲು ಜಾಸ್ತಿ ಆದಾಗ ನಾವು ಪೌಡರ್ ಆಗಿ ಕನ್ವರ್ಟ್ ಮಾಡಿ ಇಟ್ಕೋತೀವಿ. ಹಾಲಿನ ರೂಪದಲ್ಲೇ ಮಾರಾಟ ಮಾಡಬೇಕು. ಹಾಲು ಉಳ್ಕೋತು ಅಂದರೆ ಬೆಣ್ಣೆ, ತುಪ್ಪ ಉತ್ಪನ್ನಗಳು ಮಾಡಬೇಕು. ಅದು ಜಾಸ್ತಿ ಮಾರ್ಕೆಟ್ ಇಲ್ಲ ಅಂದಾಗ ನಮಗೆ ಪೌಡರ್ ಮಾಡಿ ಇಟ್ಕೋತೀವಿ. ಈಗ ನೀವು ಕಳೆದ ವರ್ಷ 1 ಕೋಟಿ ಲೀಟರ್ KMF 1 ಕೋಟಿ ಲೀಟರ್ ಹಾಲನ್ನು ಸೇಕರಣೆ ಮಾಡಿತ್ತು ಅಂತ ಕೇಳ್ಪಟ್ಟಿರ್ತಾರೆ. ಅದನ್ನು ನಾವು ಆಚರಣೆನೂ ಮಾಡಿದ್ವಿ. ಸೊ ಅಷ್ಟು ಹಾಲು ಉತ್ಪಾದನೆ ಆದಾಗ ನಮಗೆ ಮಾರ್ಕೆಟ್ ಆಗೋದು ಕಡಿಮೆ ಇರ್ತದೆ. ಆ ಉಳಿದ ಹಾಲನ್ನು ಪೌಡರ್ ಮಾಡ್ತೀವಿ. ಆ ಥರ ನಮ್ಮ ಹತ್ರ SMP ಅಂತ, ಕೇಂದ್ರ ರಹಿತ ಹಾಲಿನ ಪುಡಿ ಅಂತ 1,000 ಮೆಟ್ರಿಕ್ ಟನ್ ಉಳ್ಕೊಂಡಿತ್ತು. ಅದು ಮಾರಾಟ ಮಾಡಕ್ಕೆ ಹೋದ್ರೆ ಜಾಸ್ತಿ ರೇಟ್ ಇದ್ದಿಲ್ಲ. ನಾವು ಹಾಲಿನ ರೂಪದಲ್ಲೇ ಮಾರಾಟ ಮಾಡಿದಾಗ ಲಾಭ ಜಾಸ್ತಿ ಬರುತ್ತೆ, ಬಿಟ್ರೆ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಮಾರಾಟ ಮಾಡಿದ್ರೆ ನಷ್ಟ ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ಆ ಪೌಡ್ರ್ ಉಳಿದಿದ್ದ ಕಾರಣ ರೇಟ್ ಕಡಿಮೆ ಮಾಡ್ತೀವಿ. ಮತ್ತು ಸಕಾಲದಲ್ಲಿ ಪೇಮೆಂಟ್ ಮಾಡೋಕ್ಕಂದ್ರೆ ಪ್ರತಿ ತಿಂಗಳು 2, 12, 22ನೇ ತಾರೀಕು ಮಾಡ್ತಾ ಇದ್ವಿ. ಈಗ ಡಿಸೆಂಬರ್ ತಿಂಗಳಲ್ಲಿ ಹಂಗೆ ಮಾಡೋಕ್ಕಾಗಿಲ್ಲ. ಜನವರಿ ತಿಂಗಳಲ್ಲಿ ಕೂಡ 4 ರಿಂದ 5 ದಿವಸ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇತ್ತು. ಬಟ್ ಈಗ ನಾವು ಸೇಮ್ ಡೇಟ್ಗೆ ಬರ್ತಾ ಇದ್ದೀವಿ. ಸರ್, ನಮ್ಮ ಚಾಮೂಲ್ ಸರ್ ಆದಾಯದಲ್ಲಿ ಹೇಗಿದೆ ಸರ್? ಆದಾಯದಲ್ಲಿ ಕಳೆದ ನಾವು 5 ವರ್ಷದಿಂದ 5 ಬೇರ್ಪಟ್ಟು ಪ್ರಾರಂಭ ಆದಾಗಳಿಂದ 1 ಕೋಟಿ, 1.5 ಕೋಟಿ, 2 ಕೋಟಿ, 2 ಕೋಟಿ 50 ಲಕ್ಷ, 2 ಕೋಟಿ 62 ಲಕ್ಷ, ಹೋದ ವರ್ಷ 2 ಕೋಟಿ 62 ಲಕ್ಷ ಲಾಭ ಬಂದಿದೆ. ಸಾಲ ಎಷ್ಟು ಹೋಗುತ್ತೆ ಸರ್ ಬ್ಯಾಂಕಿಗೆ ತಮ್ಮಿಂದ? ಬ್ಯಾಂಕಿಗೆ ಸಾಲ ಅಂದ್ರೆ ಇದು ಒಕ್ಕೂಟ ಪ್ರಾರಂಭ ಆದಾಗ ಸರ್ಕಾರದಿಂದ ಇದು 83 ಕೋಟಿ ಅನುದಾನ ಅಂತ ಹೇಳ್ಬಿಟ್ಟು ಅವಾಗ ತೀರ್ಮಾನ ಆಗಿತ್ತು. ಅದರಲ್ಲಿ ನಮಗೆ ಇಲ್ಲಿವರೆಗೂ 32 ಕೋಟಿ ಬಂದಿದೆ. ಇನ್ನು 51 ಕೋಟಿ ಬರೋದಿದೆ. ಅದಕ್ಕೆ ಸಂಬಂಧಪಟ್ಟ ಸರ್ಕಾರಕ್ಕೆ ಆಡಳಿತ ಮಂಡಳಿ ಆಗಿರ್ಬೋದು, ಕಹಾಮ ವತಿಯಿಂದೆಲ್ಲ ಮನವಿ ಕೊಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಅಲ್ಲಿಂದನೂ ಬರುತ್ತೆ ಅನ್ನೋ ಒಂದು ಭರವಸೆ ಕೂಡ ಇದೆ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಬಂದಿದ್ದು 32 ಕೋಟಿ ಅಲ್ಲದೆ ಉಳ್ಕಿದ್ದು NDDBಯಿಂದ ಸಾಲ ಪಡೆದು ಆ ಸಾಲವನ್ನು ನಾವು ತಿಂಗಳ ಮರುಪಾವತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಹೊಸದಾಗಿ ಈಗ ನಾವು ಒಂದು ಐಸ್ ಕ್ರೀಮ್ ಪ್ಲಾಂಟ್ ಮಾಡ್ಬೇಕಂತನೂ ಇಲ್ಲಿ ಯೋಜನೆ ರೂಪಿಸ್ಕೊಂಡಿದ್ದೀವಿ. ಯಾಕಂದರೆ ಹಾಲು ಈಗಾಗಲೇ ಹೇಳಿದೆ, ಹಾಲಿನ ರೂಪದಲ್ಲೋ ಅಥವಾ ಉತ್ಪನ್ನಗಳ ರೂಪದಲ್ಲೋ ಮಾರಾಟ ಮಾಡಿದ್ರೆ ಮಾತ್ರ ಸಕಾಲದಲ್ಲಿ ಪೇಮೆಂಟ್ ಆಗುತ್ತೆ, ಹೆಚ್ಚಿನ ದರ ಕೊಡೋಕ್ಕೂ ಅವಕಾಶ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಐಸ್ ಕ್ರೀಮ್ ಪ್ಲಾಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಜನೆ ರೂಪಿಸ್ಕೊಂಡಿದ್ದೀವಿ. ನೌಕರರ ಕೊರತೆ ಏನಾದ್ರು ಇದೆಯಾ ಸರ್ ನಿಮ್ಮಲ್ಲಿ? ಸಿಬ್ಬಂದಿಗಳ ಕೊರತೆ ಏನಿಲ್ಲ. ಉತ್ಪಾದಕರಿಗೂ ಕೂಡ ನಾವು ಇನ್ನೂ ಹಾಲಿನ ನಿಮ್ಗೆ ಜಾಸ್ತಿ ಬಂದ್ರು ಏನು ಸಮಸ್ಯೆ? ಇನ್ನೂ ಎಷ್ಟು ಬಂದ್ರು ನಮ್ಮಲ್ಲಿ ಎಷ್ಟು ಹಾಲನ್ನ ಉತ್ಪಾದನೆ ಮಾಡೋದಕ್ಕೆ, ಇದು ಹಾಲು ಪ್ಯಾಕೆಟ್ಗಳು ಮಾಡೋದಕ್ಕೆ ಎಷ್ಟು ಟೆಕ್ನಿಕಲ್ ಆಗಿ ಎಲ್ಲ ಎಷ್ಟು ಲೀಟರ್ ಮಾಡೋದಕ್ಕೆ ಈಗ ನಮಗೆ ಈ ಪ್ಲಾಂಟ್ ಮಾಡಿರೋದು 5 ಲಕ್ಷ ಲೀಟರ್ ಕೆಪಾಸಿಟಿ ಅಂತ. ಈಗ ನಮಗೆ ಬರ್ತಾ ಇರೋದು 2.5 ಲಕ್ಷ ಆವರೇಜ್. ಸೀಸನ್ ಅಲ್ಲಿ 3 ಲಕ್ಷ ಬರುತ್ತೆ. ಅದಲ್ಲದೆ ನಮಗೆ ನಮಗೆ ಈಗ ಬರ್ತಾ ಇರೋದು ಹಾಲು ಮೊಸರು ಸೇರಿ 1 ಲಕ್ಷ. ಅದಲ್ಲದೆ ಗುಡ್ ಲೈಫ್ ಘಟಕ ಇದೆ, UHT ಘಟಕ, ಗುಡ್ ಲೈಫ್ ಪ್ರೊಡಕ್ಷನ್ ಮಾಡ್ತೀವಿ.
ಅದು ಒಂದು ದಿನಕ್ಕೆ 80,000 ರಿಂದ 90,000 1 ಲಕ್ಷದವರೆಗೂ ಮಾರಾಟ ಆಗ್ತಾ ಇದೆ. 1,20,000ವರೆಗೂ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. 2 ಲಕ್ಷ ಲೀಟರ್ ಕೆಪಾಸಿಟಿ ಇರೋದ್ರಿಂದ ಎಷ್ಟೇ ಹಾಲು ಬಂದ್ರೂ ಇಲ್ಲಿ ನಾವು ಇನ್ನೂ 5 ಲಕ್ಷ ಲೀಟರ್ ಹಾಲು ಬಂದ್ರೂ ನಾವು ಪ್ರೊಡಕ್ಷನ್ ಮಾಡೋಕ್ಕೆ ಮತ್ತು ಮಾರಾಟ ಮಾಡೋಕ್ಕೆ ಸಮಸ್ಯೆ ಇಲ್ಲ. ಕಡೆಯದಾಗಿ ಸರ್ ನನ್ನ ಒಂದು ಪ್ರಶ್ನೆ, ಎಲ್ಲಕ್ಕಿಂತ ಪ್ರಮುಖವಾಗಿ ಇವತ್ತು ಎಲ್ಲ ದರನೂ ಹೆಚ್ಚಿದೆ ಸರ್. ಮಾರಾಟಗಾರರದು ಕೂಡ ದಿನ ದಿನ ಕಮಿಷನ್ ಹಾಗೇ ಇದೆ ಸರ್, ಬಹಳ ವರ್ಷಗಳಿಂದ ಹಾಗೇ ಇದೆ. ಅವ್ರದ್ದೊಂದು ಸಮಸ್ಯೆ ಇದೆ, ಕೊರಗಿದೆ. ಆ ನಂದಿನಿ ಮಾರಿದ್ರೆ ನಮ್ಗೆ ಲಾಭ ಸಹ ಕಡಿಮೆ ಇದೆ, ನಂದಿನಿ ತಗೊಂಡ್ರೆ ಅಥವಾ ಬೇರೆ ಬೇರೆ ಯಾವ್ದಾದ್ರು ಖಾಸಗಿ ಕಂಪ್ನಿಗಳು ಅಥವಾ ಬೇರೆ ಬೇರೆ ಹೊರಗಡೆಯಿಂದ ಬರೋದಕ್ಕೆ ಯಾಕೆ ಅವ್ರು ಮೊರೆ ಹೋಗ್ತಾ ಇದ್ದಾರೆ ಅಂದರೆ, ನಮಗೆ ಜಾಸ್ತಿ ಇದು ಟೇಸ್ಟ್ ಇದೆ ಮತ್ತು ಕ್ವಾಲಿಟಿ ಇದೆ, ಕ್ವಾಂಟಿಟಿ ಇದೆ. ನಂದಿನಿ ಬಗ್ಗೆ ನಮ್ಮ ರೈತರ ಹೆಮ್ಮೆ, ಇದು ನಮ್ಮ ರಾಜ್ಯ ನಮ್ಮದು. ಆದರೆ ಬೇರೆದಕ್ಕೆ ಯಾಕೆ ಅವಲಂಬಿಸ್ತೀವಿ ನಾವು ಅಂದಾಗ ಹೆಚ್ಚು ನಮಗೆ ಲಾಭ ಸಿಗುತ್ತೆ, ಅಲ್ಲೇನೋ ಅನುಕೂಲ ಆಗುತ್ತೆ ಅಂತ ಮಾರಾಟಗಾರರು ಕೂಡ ಬೇರೆ ಬೇರೆ ನಾವು ಅವಲಂಬಿಸ್ಬೇಕಾಗುತ್ತೆ, ಬೇರೆ ಬೇರೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಹಾಗಾಗಿ ಅವ್ರಿಗೆ ಮಾರಾಟಗಾರದು ಒಂದು ಸಮಸ್ಯೆ ಇದ್ದಂಗಿದೆ ಸರ್. ಅದು ದರ ಹೆಚ್ಚಿಸುವಂಥ ಪ್ರಯತ್ನ, ಏನಾದ್ರು ಅವ್ರಿಗೆ ಲಾಭಾಂಶ ಜಾಸ್ತಿ ಮಾಡುವಂಥದ್ದು. ಈಗ ವಿದ್ಯುತ್ ದರ ಜಾಸ್ತಿ ಆಗಿದೆ, ಅವ್ರ ಅಂಗಡಿ ಬಾಡಿಗೆಗಳು ಜಾಸ್ತಿ ಆಗ್ತಾ ಇದೆ, ಲೇಬರ್ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಒಬ್ಬ ಎಕ್ಸ್ಟ್ರಾ ಲೇಬರ್ ಇಟ್ಕೊಂಡ್ರು ಜಾಸ್ತಿ ಕೊಡಬೇಕು. ಇವತ್ತು ವರ್ಕೌಟ್ ಕಷ್ಟ ಆಗ್ತಾ ಇದೆ. ನೀವು ನಂದಿನಿ ಹಾಲು ಒಂದನ್ನೇ ಅವ್ರನ್ನ ಡಿಪೆಂಡ್ ಹಾಕೋಕ್ಕಾಗಲ್ಲ, ಅಥವಾ ಬೇರೆ ಬೇರೆ ಮಾರಾಟ ಮಾಡ್ತಾ ಇರ್ತಾರೆ. ಬಟ್ ನಿಮ್ಮ ಕಮಿಷನ್ ಅವ್ರನ್ನ ಹೆಚ್ಚಿಸುವಂಥ ಪ್ರಯತ್ನ ಏನಾದ್ರು ನಡೀತಿದೆ ಸರ್? ಹೌದು, ಆಗ್ತಾ ಇದೆ. ಇದು ಕಳೆದ 2019, 20, 21ರಲ್ಲಿ ಎಲ್ಲ ರೇಟ್ ರಿವೈಸ್ ಆದಾಗ ಅದ್ರ ಹಿಂದೆ 4.25% ಇತ್ತು ಹಾಲು ಮಾರಾಟಕ್ಕೆ. ಅದನ್ನು 5% ಮಾಡಿದರು. ಮೊಸರಿಗೆ 8% ಮಾಡಿದರು. ಈಗ ಮೊನ್ನೆ ಕಳೆದ ತಿಂಗಳು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಾಗ ಕೂಡ ಹಾಲಿನ ಏಜೆಂಟ್ಗೆ ಹಾಲು ಮಾರಾಟದ ಮಾರ್ಜಿನ್ ಜಾಸ್ತಿ ಮಾಡಬೇಕಂತ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಕೂಡ ಮುಕ್ತಕಂಠದಿಂದ ಹೇಳಿದ್ದಾರೆ. ಈ ಹಣವನ್ನು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡ್ಬೇಕಂತ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಅವ್ರಿಗೆ ಹಾಲು ಮಾರಾಟಗಾರರಿಗೂ ಸಹ ಮಾರ್ಜಿನ್ ಜಾಸ್ತಿ ಮಾಡ್ಬೇಕಂತ ಚಿಂತನೆ ನಡೀತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಓಕೆ ಸರ್, ಇಷ್ಟೊತ್ತು ನನ್ನ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ